ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕತಾರ್ನ ರಾಜ ಶೇಖ್ ತಮೀಮ್ ಬಿನ್ ಅಹ್ಮದ್ ಅಲ್ ಥನಿ 2 ದಿನಗಳ ಭಾರತ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕತಾರ್ ಮತ್ತು ಭಾರತದ ನಡುವೆ ಒಂದಷ್ಟು ಹೊಸ ಒಪ್ಪಂದಗಳಿಗೆ ಕೂಡ ಸಹಿ ಬಿದ್ದಿದೆ. 10 ವರ್ಷಗಳ ನಂತರ ಭಾರತಕ್ಕೆ ಭೇಟಿ ಕೊಟ್ಟ ಕತಾರ್ನ ರಾಜನನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಎಲ್ಲ ಪ್ರೋಟೋಕಾಲ್ಗಳನ್ನು ಮೀರಿ ವಿಮಾನ ನಿಲ್ದಾಣಕ್ಕೆ ಹೋಗಿ ಬರಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಕತಾರ್ ಅನ್ನೋ ಪುಟ್ಟ ದೇಶದ ರಾಜನಿಗೆ ಭಾರತ ಇಷ್ಟೊಂದು ಮಹತ್ವವನ್ನು ಯಾಕೆ ಕೊಡ್ತಾ ಇದೆ? ಕತಾರ್ ಅನ್ನೋ ದೇಶ ಜಾಗತಿಕ ರಾಜಕಾರಣದಲ್ಲಿ ಪಡ್ಕೊಂಡ ಮಹತ್ವ ಎಂಥದ್ದು ಮತ್ತು ಭಾರತ ಹಾಗೂ ಕತಾರ್ನ ಸಂಬಂಧಗಳು ಹೇಗಿವೆ, ಬನ್ನಿ ನೋಡೋಣ. ಗೆಳೆಯರೆ, ಕತಾರ್ ಅರಬ್ ಪ್ರಪಂಚದ ಒಂದು ಸಣ್ಣ ಆದರೆ ಅತ್ಯಂತ ಪ್ರಭಾವಿ ದೇಶ. ಪರ್ಷಿಯನ್ ಕೊಲ್ಲಿಯ ದಕ್ಷಿಣ ತೀರದಲ್ಲಿರುವ ಒಂದು ಸಣ್ಣ ಪರ್ಯಾಯ ದ್ವೀಪ ಕತಾರ್. ತೈಲ ಮತ್ತು ಪ್ರಾಕೃತಿಕ ಅನಿಲ ಸಂಪತ್ತಿನ ಮೂಲಕ ಶ್ರೀಮಂತಿಕೆಯನ್ನ ಪಡ್ಕೊಂಡಿರುವ ದೇಶ ಇದು ನಮ್ಮ ಭಾರತ. ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕತಾರ್. ಈ ಪುಟ್ಟ ದೇಶದ ಒಟ್ಟು ವಿಸ್ತೀರ್ಣ 11,581 ಚದರ ಕಿಲೋಮೀಟರ್. ಇದು ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಹಾಗೆ ಇದು ಅತಿ ಹೆಚ್ಚು ಮರಳುಗಾಡು ಮತ್ತು ಶುಷ್ಕ ಪ್ರದೇಶವನ್ನು ಹೊಂದಿದೆ. ಯಥಾ ಪ್ರಕಾರ ಎಲ್ಲ ಅರಬ್ ದೇಶಗಳಲ್ಲಿರೋ ಹಾಗೆ ಇಲ್ಲಿ ಕೂಡ ನೀರು ಕಡಿಮೆ ಹಾಗೂ ಅತ್ಯಂತ ಬಿಸಿಯಿಂದ ಕೂಡಿದ ಹವಾಮಾನ. ಬೇಸಿಗೆಯಲ್ಲಿ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ಅನ್ನ ಮೀರುವುದು ಕೂಡ ಉಂಟು. ಇನ್ನು ಕತಾರ್ನ ರಾಜಧಾನಿ ದೋಹಾ. ಇದು ಅಲ್ಲಿನ ಅತ್ಯಂತ ದೊಡ್ಡ ನಗರ ಮತ್ತು ಆರ್ಥಿಕ ಕೇಂದ್ರ ಕೂಡ. ಇದೇ ದೋಹಾ ಜಗತ್ತಿನ ಸಾಕಷ್ಟು ಭಯೋತ್ಪಾದಕ ಸಂಘಟನೆಗಳ ನಾಯಕರಿಗೆ ಆಶ್ರಯವನ್ನು ಕೊಟ್ಟಿದೆ. ಹಮಾಸ್ ನಾಯಕರಿದ್ದದ್ದು ದೋಹಾದಲ್ಲೇ, ತಾಲಿಬಾನ್ನ ನಾಯಕರು ಕೂಡ ದೋಹಾದಲ್ಲೇ ಕೂತಿದ್ರು. ಒಂದು ಕಾಲಕ್ಕೆ ಅಲ್ ಖೈದಾದಂತಹ ಭಯೋತ್ಪಾದಕ ಸಂಘಟನೆಗಳ ಮುಖಂಡರಿಗೆ ಕೂಡ ದೋಹಾ ಆಶ್ರಯವನ್ನು ಕೊಟ್ಟಿತ್ತು. ಗೆಳೆಯರೆ, ಕತಾರ್ ಅನ್ನೋದು ಕಟ್ಟರ್ ಇಸ್ಲಾಂ ಅನ್ನ ಪ್ರತಿಪಾದಿಸುವ ದೇಶ. ಅವರ ಸೇನಾ ಶಕ್ತಿ ತುಂಬಾ ದೊಡ್ಡದಲ್ಲ. ಅಲ್ಲಿ ರಾಜಾಡಳಿತದ ವಿರುದ್ಧ ಅಕ್ಕಪಕ್ಕದ ದೇಶಗಳಿಂದ ಇಸ್ಲಾಮಿಕ್ ದಂಗೆಗಳಾದ್ರೆ ಅದನ್ನ ನಿಯಂತ್ರಿಸುವ ಶಕ್ತಿ ಕತಾರ್ಗಿಲ್ಲ. ಹೀಗಾಗಿ ಅವರು ಇಸ್ಲಾಮಿಕ್ ಮೂಲಭೂತವಾದದ ಜೊತೆ ಜಗಳ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಅವರಿಗೆ ಆಶ್ರಯವನ್ನು ಕೊಡ್ತಾರೆ, ಹಣಕಾಸಿನ ನೆರವನ್ನು ಕೊಡ್ತಾರೆ. ಏನೇ ಮಾಡೋದಿದ್ರು ನಮ್ಮ ದೇಶದ ಹೊರಗೆ ಮಾಡ್ಕೊಳ್ಳಿ, ನಮ್ಮ ನೆಲವನ್ನ ಕೇವಲ ಶೆಲ್ಟರ್ ಝೋನ್ ಆಗಿ ಮಾತ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹೀಗಾಗಿ ಇವತ್ತು ಕತಾರ್ ಅನ್ನೋದು ಈ ಭಾಗದ ಅತಿ ದೊಡ್ಡ ಸಾಫ್ಟ್ ಪವರ್ ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಹೀಗಾಗಿ ಕತಾರ್ ಅಮೆರಿಕ ಹಾಗೂ ಪಶ್ಚಿಮದ ಜಗತ್ತಿನ ಜೊತೆ ಅತ್ಯುತ್ತಮ ಸ್ನೇಹ ಸಂಬಂಧಗಳನ್ನು ಹೊಂದಿದೆ. ಹಾಗೆ ಉಗ್ರ ಸಂಘಟನೆಗಳು ಹಾಗೂ ಇಸ್ಲಾಮಿಕ್ ದೇಶಗಳು ಮತ್ತು ಜಗತ್ತಿನ ಜೊತೆಗೂ ಕತಾರ್ನ ಸಂಬಂಧಗಳು ಚೆನ್ನಾಗಿವೆ. ಹೀಗಾಗಿ ಇಲ್ಲಿ ಏನೇ ಸಮಸ್ಯೆ ಆದರೂ ಇಸ್ಲಾಮಿಕ್ ಉಗ್ರವಾದದ ಜೊತೆಗೆ ಯಾವ ದೇಶ ಸಮಸ್ಯೆಗೀಡಾದರೂ ಮಧ್ಯಸ್ಥಿಕೆ ವಹಿಸೋದಕ್ಕೆ ಕತಾರ್ ಸಿದ್ಧ ಇರುತ್ತೆ. ಇಸ್ರೇಲ್ ಹಾಗೂ ಪಾಲಸ್ತೀನ್ ಜಗಳದಲ್ಲಿ ಮೀಡಿಯೇಟರ್ ಪಾತ್ರವನ್ನು ವಹಿಸಿದ್ದು ಇದೇ ಕತಾರ್. ಇಸ್ರೇಲಿನ ಅಪಹೃತ ನಾಗರಿಕರ ಬಿಡುಗಡೆ ಹಾಗೂ ಪಾಲಸ್ತೀನಿ ಆರೋಪಿಗಳನ್ನು ಇಸ್ರೇಲಿನ ಜೈಲುಗಳಿಂದ ಬಿಡುಗಡೆ ಮಾಡಿಸೋದು, ಹಾಗೆ ತಾತ್ಕಾಲಿಕ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಬಿತ್ತಲ್ಲ, ಅದೆಲ್ಲದರ ಮಧ್ಯಸ್ಥಿಕೆ ಕೂಡ ಕತಾರ್ದೇ ಆಗಿತ್ತು. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಕತಾರ್ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಬೆಳೆಸ್ಕೊಂಡಿದೆ. ಇನ್ನು ಈ ಕತಾರ್ ಇದೆಯಲ್ಲ, ಇದರ ಜನಸಂಖ್ಯೆ ಸುಮಾರು 2.8 ಮಿಲಿಯನ್. ಇದರಲ್ಲಿ 15% ಮಾತ್ರ ಕತಾರಿ ನಾಗರಿಕರಿದ್ದಾರೆ. ಉಳಿದ 85% ಜನ ವಿದೇಶಿ ಕಾರ್ಮಿಕರು ಮತ್ತು ವಲಸೆಗಾರರಿದ್ದಾರೆ. ಇನ್ನು ಇಲ್ಲಿ ಸುಮಾರು 8 ಲಕ್ಷ ಮಂದಿ ಭಾರತೀಯರಿದ್ದಾರೆ. ಒಟ್ಟು ಕತಾರ್ನ ಜನಸಂಖ್ಯೆ ಏನಿದೆ ಅದರಲ್ಲಿ 25% ಭಾರತೀಯರೇ ವಾಸ ಮಾಡ್ತಾರೆ. ಮತ್ತು ಈ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಯಲ್ಲಿ ಭಾರತ ಹಾಗೂ ಭಾರತೀಯರ ಪಾತ್ರ ತುಂಬಾನೇ ದೊಡ್ಡದಿದೆ. ಇನ್ನು ಕತಾರ್ ಇವತ್ತು ಪೆಟ್ರೋಲ್, ನ್ಯಾಚುರಲ್ ಗ್ಯಾಸ್ ಮಾರಾಟ ಮಾಡಿ ಆದಾಯವನ್ನು ಗಳಿಸ್ತಾ ಇದೆ. ಆದರೆ ಇದು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಕೂಡ ವ್ಯಾಪಾರವನ್ನು ಮಾಡ್ತಾ ಬರ್ತಾ ಇದ್ದ ದೇಶ. ಒಂದು ಕಾಲಕ್ಕೆ ಇದು ಮೀನುಗಾರಿಕೆಗೆ ಹೆಸರುವಾಸಿಯಾಗಿತ್ತು. ಇಲ್ಲಿಂದ ಮೀನುಗಳನ್ನು ಅಕ್ಕಪಕ್ಕದ ನಾನಾ ದೇಶಗಳಿಗೆ ರಫ್ತು ಮಾಡ್ತಾ ಇದ್ರು. ಅವತ್ತಿಗೆ ಇಲ್ಲಿ ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಾ ಇದ್ವು. 7ನೇ ಶತಮಾನದಲ್ಲಿ ಇಸ್ಲಾಂ ಕತಾರ್ ಅನ್ನು ಪ್ರವೇಶ ಮಾಡ್ತು. ಇವತ್ತಿದು ಈ ಭಾಗದ ಎಲ್ಲ ದೇಶಗಳ ಹಾಗೆ ಕಟ್ಟರ್ ಇಸ್ಲಾಂ ಅನ್ನು ಪ್ರತಿಪಾದಿಸುವ ದೇಶ ಆಗಿದೆ. ನಿಮಗೆ ನೆನಪಿರಬೇಕು, ನೂಪುರ್ ಶರ್ಮಾ ಅನ್ನೋ ಬಿಜೆಪಿಯ ಹೆಣ್ಣು ಮಗಳು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಆಡಿದ ಮಾತುಗಳು ವಿವಾದಕ್ಕೆ ಕಾರಣ ಆದವಲ್ಲ. ಆಗ ಮೊದಲು ಪ್ರತಿಕ್ರಿಯಿಸಿ ಭಾರತ ಈ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದ ಅರಬ್ ದೇಶ ಇದೇ ಕತಾರ್. ಅವರಿಗೆ ತಾವು ಕಟ್ಟರ್ ಇಸ್ಲಾಂ ಅನ್ನು ಫಾಲೋ ಮಾಡ್ತೀವಿ ಅನ್ನೋದನ್ನ ತೋರಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಹಾಗಾದರೆ ಮಾತ್ರ ಇಸ್ಲಾಮಿಕ್ ಜಗತ್ತಲ್ಲಿ ಅವರ ಸಾಫ್ಟ್ ಪವರ್ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕತಾರನ್ನು 18ನೇ ಶತಮಾನದಿಂದಲೂ ಅಲ್ ಥನಿ ಕುಟುಂಬ ಆಳ್ತಾ ಬರ್ತಾ ಇದೆ. 19ನೇ ಶತಮಾನದಲ್ಲಿ ಕತಾರ್ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕ್ತು. ಹೀಗೆ ಬ್ರಿಟಿಷರ ಕೈ ಸೇರಿದ್ದ ಕತಾರ್ 1971ರಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಅದೇ ವರ್ಷ ಕತಾರಲ್ಲಿ ತೈಲ ನಿಕ್ಷೇಪಗಳು ಪತ್ತೆ ಆದವು. ಆ ನಂತರ ಅದು ಆರ್ಥಿಕವಾಗಿ ಶಕ್ತಿಶಾಲಿ ಆಗ್ತಾ ಹೋಯಿತು. ಇವತ್ತಿಗೂ ಅದನ್ನು ಅಲ್ ಥಾನಿ ರಾಜವಂಶವೇ ಆಳ್ತಾ ಇದೆ. ಇನ್ನು ಭಾರತ ಮತ್ತು ಕತಾರ್ನ ಸಂಬಂಧಗಳು.
ಗೆಳೆಯರೆ, ಇವತ್ತು ಭಾರತ ಹಾಗೂ ಕತಾರ್ ನಡುವೆ ಸುಮಾರು $20 ಬಿಲಿಯನ್ ವಹಿವಾಟು ನಡೀತಾ ಇದೆ. ಅಲ್ಲಿಂದ ನಾವು ಅತಿ ಹೆಚ್ಚು LNG, LPG ಆಮದು ಮಾಡ್ಕೊಳ್ತೀವಿ. ಕತಾರ್ ಭಾರತದ ಅತಿ ದೊಡ್ಡ LNG ಸರಬರಾಜುದಾರ ದೇಶ. 2022-23 ಲೆಕ್ಕಾಚಾರಗಳ ಪ್ರಕಾರ ಭಾರತ ತನ್ನ ಒಟ್ಟು LNG ಆಮದಿನ ಪೈಕಿ 48% ಕತಾರ್ನಿಂದ ಮಾಡಿಕೊಂಡಿದೆ. ಭಾರತದ ಒಟ್ಟು LPG ಆಮದುಗಳ ಪೈಕಿ 29% ಕತಾರ್ನಿಂದ ಬರುತ್ತೆ. ಜೊತೆಗೆ ಒಂದಷ್ಟು ಪೆಟ್ರೋಕೆಮಿಕಲ್ಸ್ ಹಾಗೂ ರಾಸಾಯನಿಕಗಳನ್ನು ಕೂಡ ನಾವಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಭಾರತ ಧಾನ್ಯಗಳು, ತಾಮ್ರದ ವಸ್ತುಗಳು, ಕಬ್ಬಿಣ ಮತ್ತು ಉಕ್ಕಿನ ವಸ್ತುಗಳು, ತರಕಾರಿ, ಹಣ್ಣು, ಮಸಾಲೆ ಪದಾರ್ಥಗಳು, ಸಂಸ್ಕರಿಸಿದ ಆಹಾರ ಉತ್ಪನ್ನಗಳು, ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಉಪಕರಣಗಳು, ಪ್ಲಾಸ್ಟಿಕ್ ಉತ್ಪನ್ನಗಳು, ನಿರ್ಮಾಣ ಸಾಮಗ್ರಿ, ಜವಳಿ, ಹರಳು, ರಬ್ಬರ್ ಮುಂತಾದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಅವರ ಆಹಾರದ ರುಚಿಯನ್ನು ಹೆಚ್ಚು ಮಾಡೋದೇ ನಮ್ಮ ಮಸಾಲೆ ಪದಾರ್ಥಗಳು. ಇನ್ನು ಕತಾರ್ನಲ್ಲಿನ ಭಾರತೀಯರು ಅಲ್ಲಿ ವೈದ್ಯಕೀಯ, ಎಂಜಿನಿಯರಿಂಗ್, ಶಿಕ್ಷಣ, ಬ್ಯಾಂಕಿಂಗ್ ಹಾಗೂ ಇನ್ನಿತರ ವ್ಯಾಪಾರೋದ್ಯಮಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸುಮಾರು 15,000 ಭಾರತೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇವೆ. ಭಾರತದಿಂದ ಕತಾರಲ್ಲಿ ಆಗಿರೋ ಹೂಡಿಕೆಯ ಮೊತ್ತ ಸುಮಾರು $450 ಮಿಲಿಯನ್. ಇದರ ಜೊತೆಗೆ ಎರಡೂ ದೇಶಗಳ ನಡುವೆ ರಕ್ಷಣಾ ಒಪ್ಪಂದ ಕೂಡ ಇದೆ. ಭಾರತ ತನ್ನ ಸೇನಾ ತರಬೇತಿ ಶಾಲೆಗಳಲ್ಲಿ ಕತಾರ್ನ ಸೈನಿಕರಿಗೂ ತರಬೇತಿಯನ್ನು ಕೊಡ್ತಾ ಇದೆ ಮತ್ತು ಅಲ್ಲಿ 2 ವರ್ಷಗಳಿಗೆ ಒಮ್ಮೆ ನಡೆಯುವ ದೋಹಾ ಅಂತಾರಾಷ್ಟ್ರೀಯ ನೌಕಾ ಪ್ರದರ್ಶನ ಮತ್ತು ಸಮ್ಮೇಳನದಲ್ಲಿ ಭಾರತ ಭಾಗವಹಿಸ್ತಾ ಬರ್ತಾ ಇದೆ. ಭಾರತೀಯ ನೌಕಾ ಮತ್ತು ಕೋಸ್ಟ್ ಗಾರ್ಡ್ ಹಡಗುಗಳು ದ್ವಿಪಕ್ಷೀಯ ಸಹಯೋಗ ಹಾಗೂ ಸಂವಾದದ ಭಾಗವಾಗಿ ಕತಾರ್ಗೆ ಆಗಾಗ ಭೇಟಿ ಕೊಡ್ತಲೇ ಇರುತ್ತವೆ. ಗೆಳೆಯರೆ, ಇಲ್ಲಿಂದ ಭಾರತೀಯ ನೌಕೆಗಳು ಪದೇ ಪದೇ ಕತಾರ್ಗೆ ಹೋಗಿ ಬರೋದಿದೆಯಲ್ಲ, ಆ ಮೂಲಕ ಅವು ಪಾಕಿಸ್ತಾನದ ಬಂದರುಗಳ ಮೇಲೆ ಕಣ್ಣಿಡೋದಕ್ಕೆ ಕೂಡ ಅವಕಾಶವನ್ನು ಮಾಡಿಕೊಳ್ತಾ ಇವೆ. ಇನ್ನು ಕತಾರ್ ಅಂದ ಕೂಡಲೇ ನಮಗೆ ನೆನಪಾಗೋದು ಅಲ್ಲಿನ ನೌಕಾದಳಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದ ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿಗಳನ್ನು ಬೇಹುಗಾರಿಕೆಯ ಆರೋಪದ ಮೇಲೆ ಆ ದೇಶ ಬಂಧಿಸಿತ್ತು ಅನ್ನೋದು. ಆ ನಿವೃತ್ತ ಅಧಿಕಾರಿಗಳಿಗೆ ಅಲ್ಲಿನ ನ್ಯಾಯಾಲಯ ಮರಣದಂಡನೆಯನ್ನು ಕೂಡ ವಿಧಿಸಿತ್ತು. ಆನಂತರ ಭಾರತದ ಪ್ರಧಾನಿ ಹಾಗೂ ಕತಾರ್ ರಾಜನ ನಡುವೆ ನಡೆದ ಮಾತುಕತೆಗಳ ನಂತರ ಶಿಕ್ಷೆಗೆ ಒಳಗಾಗಿದ್ದ ಆ ನಿವೃತ್ತ ನೌಕಾಧಿಕಾರಿಗಳ ಪೈಕಿ 7 ಮಂದಿಯನ್ನ ಕತಾರ್ ಭಾರತಕ್ಕೆ ಕಳುಹಿಸಿಕೊಡ್ತು. ಆ ನಂತರ ಕೂಡ ಎರಡೂ ದೇಶಗಳ ಸಂಬಂಧಗಳು ಹಾಗೆ ಉಳ್ಕೊಂಡಿವೆ. ಈಗ ಕತಾರ್ ತಾಂತ್ರಿಕ ಕ್ಷೇತ್ರದಲ್ಲಿ ಕೂಡ ಭಾರತದ ಸಹಭಾಗಿತ್ವವನ್ನು ಬಯಸ್ತಾ ಇದೆ. ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಹೂಡಿಕೆ ಮಾಡೋದಕ್ಕೆ ಕತಾರ್ ಮುಂದಾಗ್ತಾ ಇದೆ. ಗೆಳೆಯರೆ, ಈ ಅರಬ್ ದೇಶಗಳ ಬಳಿ ವಿಪರೀತ ಪ್ರಮಾಣದ ಹಣ ಇದೆ. ಅಲ್ಲಿ ಆದಾಯ ಕೂಡ ತುಂಬಾನೇ ಹೆಚ್ಚಿದೆ. ಆದರೆ ಈ ಪೆಟ್ರೋಲಿಯಂ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನೋದು ಇನ್ನೆಷ್ಟು ದಿನ ಇರುತ್ತೆ ಮತ್ತು ಇನ್ನೆಷ್ಟು ದಿನ ಅದು ಜಗತ್ತನ್ನು ಆಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಬಗ್ಗೆ ಅಲ್ಲಿನ ನಾಯಕರಿಗೆ ಒಂದಷ್ಟು ಅನುಮಾನಗಳು ಕೂಡ ಇವೆ. ಜಗತ್ತು ಝೀರೋ ಎಮಿಷನ್ ಬಗ್ಗೆ ಮಾತಾಡ್ತಾ ಇದೆ. ರಿನ್ಯೂವಬಲ್ ಎನರ್ಜಿಯ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಜಗತ್ತು ಶುರು ಮಾಡಿದೆ. ಪುನರ್ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಹೆಚ್ಚಾದರೆ ಸಹಜವಾಗಿ ಪೆಟ್ರೋಲ್ ಹಾಗೂ ಗ್ಯಾಸ್ಗೆ ಬೇಡಿಕೆ ಕಡಿಮೆ ಆಗುತ್ತೆ. ಹಾಗಾದಾಗ ಈ ದೇಶಗಳ ಆದಾಯ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ಅರಬ್ ದೊರೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದರ ಭಾಗವಾಗಿ ಭಾರತದ ಜೊತೆ ಕತಾರ್ ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕತಾರ್ನ ಅಮೀರ್ ನಡುವೆ ದೆಹಲಿಯ ಹೈದರಾಬಾದ್ ಹೌಸ್ ಅಲ್ಲಿ ದ್ವಿಪಕ್ಷೀಯ ಮಾತುಕತೆಗಳು ನಡೆದಿವೆ. ಎರಡೂ ದೇಶಗಳು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ಗೆ ಸಹಿ ಹಾಕಿವೆ. ಹಾಗೆ ಡಬಲ್ ಟ್ಯಾಕ್ಸೇಷನ್ ಅನ್ನು ತಪ್ಪಿಸುವ ಒಪ್ಪಂದಕ್ಕೆ ಕೂಡ ಅಲ್ಲಿ ಸಹಿ ಬಿದ್ದಿದೆ. ಈ ಮೂಲಕ ಎರಡೂ ದೇಶಗಳ ನಡುವಿನ ವ್ಯಾಪಾರ ವಹಿವಾಟುಗಳಿಗೆ ಎರಡೂ ಕಡೆಗಳಲ್ಲಿ ತೆರಿಗೆ ವಿಧಿಸುವುದು ಇನ್ನು ಮುಂದೆ ತಪ್ಪುತ್ತೆ ಮತ್ತು ವ್ಯಾಪಾರಾಭಿವೃದ್ಧಿಗೆ ಇದು ಸಹಾಯವನ್ನು ಮಾಡುತ್ತೆ. ಗೆಳೆಯರೆ, ಸದ್ಯಕ್ಕೆ ಎರಡೂ ದೇಶಗಳ ನಡುವಿನ ವ್ಯಾಪಾರದಲ್ಲಿ ಭಾರತ ಟ್ರೇಡ್ ಡೆಫಿಸಿಟ್ ಅನ್ನು ಅನುಭವಿಸ್ತಾ ಇದೆ. ಕತಾರಲ್ಲಿ ಅಂತಲ್ಲ, ನಾವು ಯಾವ್ಯಾವ ದೇಶಗಳಿಂದ ಇಂಧನವನ್ನು ಆಮದು ಮಾಡ್ಕೊಳ್ತೀವೋ ಅಲ್ಲೆಲ್ಲ ನಮಗೆ ಡೆಫಿಸಿಟ್ ಅನ್ನೋದು ಇದ್ದೇ ಇರುತ್ತೆ. ಈಗ ಎರಡೂ ದೇಶಗಳು ತಾಂತ್ರಿಕ ಕ್ಷೇತ್ರದಲ್ಲಿ ಒಂದಷ್ಟು ಒಪ್ಪಂದಗಳನ್ನು ಮಾಡಿಕೊಂಡ್ರೆ, ಕತಾರ್ ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಭಾರತದ ಹಣ ಭಾರತಕ್ಕೆ ಬಂದ ಹಾಗಾಗುತ್ತೆ. ಜೊತೆಗೆ ಬಂಡವಾಳ ಹೂಡಿಕೆ ಕತಾರ್ಗೆ ಆರ್ಥಿಕ ಲಾಭವನ್ನು ತಂದುಕೊಟ್ರೆ ಭಾರತದ ಯುವಕರಿಗೆ ಒಂದಷ್ಟು ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡೋದ್ರಲ್ಲಿ ಕೂಡ ಯಶಸ್ವಿಯಾಗುತ್ತೆ. ಜೊತೆಗೆ ಎರಡೂ ದೇಶಗಳ ನಡುವೆ ಸದ್ಯದಲ್ಲೇ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಸಹಿ ಬೀಳುವ ಸಾಧ್ಯತೆಗಳಿವೆ. ಇದು ಗೆಳೆಯರೆ, ಕತಾರ್ನ ರಾಜ ಅಲ್ ಥಾನಿಯನ್ನ ಏರ್ಪೋರ್ಟ್ ಅಲ್ಲಿ ಸ್ವಾಗತಿಸಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತ ಕತಾರ್ ಸಂಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.